ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಸ್.ಆರ್.ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಪುಗೆ 7.5 ಮಂತ್ಸ್ದು ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಶಬರಿಮಲೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿ ಊರಿಂದ ಈಗ ನಮ್ಮ ಮನೆಗೆ ಬರ್ತಿದ್ದಾರೆ. ಅಷ್ಟರಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬರ್ತೀವಿ. ನಮ್ಮ ಹೋಗ್ತಿರೋದು ನಮ್ಮ ಅಪ್ಪನ ಜೊತೆನೇ. ಇವತ್ತು ನಮ್ಮ ಅಪ್ಪನೇ ಕರ್ಕೊಂಡು ಹೋಗ್ತಿದ್ದಾರೆ ಆಟೋದಲ್ಲಿ. ಐದು ಜನ ಇದ್ದಾರಂತೆ, ಅದಕ್ಕೆ 5 ಜನ ಆದಮೇಲೆ ನಾವು ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬರೋಣ. ಪಾಪುಗೆ ಆಟ ಆಡಿಸ್ತಾ ಇದ್ದಾರೆ ನೋಡಿ. ಅವನು ಏನೋ ನೋಡು ಅಂತವನೇ. ಇಲ್ಲೇ ತರಕಾರಿ ಮಾಡ್ತಾವ್ರೆ. ತರಕಾರಿ ತಗೊಬರಕ್ಕೆ ನಮ್ಮಮ್ಮ ಹೋಗೋರೆ. ನಮ್ಮ ಅವರೆಕಾಯಿ 2.5 kg 100 ರೂಪಾಯಿ. ಅದು ಬಿಟ್ಟು ಬೇರೆದೇನೂ ತರಲಿಲ್ವಾ? ಎಷ್ಟು? ಸೀಸನ್ ಮುಗ್ದೋಯ್ತು ತಾನೇ ಇದು. ಸೂಜಿ ಕೊಡ್ತಾವ ತಂದೈತೆ. ಏನ್ ತಂದೈತೆ ನಿಂಗೆ? ಹಿಂಗೆ ಈ ಕಡೆಯಿಂದ ಬರೋಷ್ಟು ನಮ್ಮ ಹಸ್ಬೆಂಡು ಕೂಡ ಬಂದಿದ್ದರು. ಆಟ ಸಾಮಾನು ಪ್ರಸಾದ ಎಲ್ಲ ತಂದಿದ್ರು. ಪಾಪು ನೋಡಿ ಫುಲ್ ಖುಷಿಯಾಗಿದ್ದಾನೆ. ಅಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಅಷ್ಟೇ ಮಾತ್ರ ಅವ್ನು ಹತ್ತಿದ್ದು. ಆಮೇಲೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಇದು ಮಾಮೂಲಿ ಡೋಸ್ ಅಷ್ಟೇ ಕೊಟ್ಟಿರೋದು. ನಾವು ನೆಕ್ಸ್ಟ್ ಮಂತ್ ಕೊಟ್ಟೋದು 9 ಮಂತ್ಸ್ದು. ಅದು ತುಂಬ ಪೇನ್ ಆಗುತ್ತೆ ಅಂತಿದ್ರು ಡಾಕ್ಟ್ರು. ಇದೇನಿಲ್ಲ, ಪೇನ್ ಆಗಲ್ಲ, ಮನೆಗೆ ಹೋಗಿ ಕ್ಯಾಲ್ಪೋಲ್ ಹಾಕಿ ಅಂತ ಅಂದರು. ಅಷ್ಟೇ ನೋಡೋಣ. ಇವಾಗ ಊಟ ಮಾಡಿಕೊಂಡು ಪಾಪುಗೆ ಮಲಗಿಸ್ಬಿಟ್ಟು ನೀವು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾವು ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ತುಂಬ ದಿನ ಆಗಿತ್ತು ಬಿಸಿಲಲ್ಲಿ ನಡೆದು ನಾನು. ನಾವು ಬಿಸಿಲಲ್ಲಿದೆ, ಅಲ್ಲಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಈ ಥರ ಗಂಡನ ಜೊತೆ ವಾಕಿಂಗ್ ಹೋಗೋದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿಯಾಗುತ್ತೆ. ಅವ್ರು ನಮ್ಗೆ 10 ನಿಮಿಷ ಟೈಮ್ ಕೊಟ್ಟರೆ ಸಾಕು, ದಿನ ಎಲ್ಲ ಖುಷಿಯಾಗಿರ್ತೀವಿ. ಅಂದರೆ ಕರೆಕ್ಟ್ ತಾನೆ? ಇನ್ನು ಪಾಪು ಮಲಗಿರ್ತಾನೆ ಅಂದ್ಕೊಳ್ತೀನಿ, ಗೊತ್ತಿಲ್ಲ ಎದ್ದಿರ್ತಾನ ಏನು ಮಾಡ್ತಾನೆ ಅಂತ. ಹೋಗಿ ಬೇಗ ನಮ್ಮಮ್ಮ ರೊಟ್ಟಿ ಮಾಡಿರ್ತೀನಿ ಅಂತ ಅಂದರು. ರೊಟ್ಟಿ ತಿನ್ಕೊಂಡು ನಾನು ಕೆಲಸಕ್ಕೆ ಕುತ್ಕೋಬೇಕು ಗೈಸ್. ಇಲ್ಲಿ ನಮ್ಮಮ್ಮ ರೊಟ್ಟಿಗೆ
ಇವಾಗ ನೆನೆ ಹಾಕ್ತಿದ್ದಾರೆ. ನಾನೇನೋ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಇಲ್ಲಿ ಬೀಟ್ರೋಟು ಕ್ಯಾರೆಟ್ ರೆಡಿಯಾಗಿದೆ ಪಲ್ಯ ಮಾಡ್ಕೊಳ್ಳೋಕ್ಕೆ. ಈಗೊಂದು ಗ್ರೀನ್ ಟೀ ಕುಡಿತಿದ್ದೀನಿ ನಾನು. ಇಲ್ಲಿ ಪಲ್ಯ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇವಾಗ ಮಾಮೂಲಿ ಎಣ್ಣೆ, ಈರುಳ್ಳಿ, ಸಾಸಿವೆ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಕೆಂಪಗಾದ್ಮೇಲೆ ನಾನು ಫಸ್ಟು ಇದನ್ನೆಲ್ಲ ಹಸಿದೆ ತಿಂತಾಯಿದ್ದೆ. ಪಾಪುಗೆ ಶೀತ ಆಗುತ್ತೆ ಅಂತ ನಮ್ಮಮ್ಮ ಬೈದು ಇವಾಗ ಒಗ್ಗರಣೆ ಹಾಕ್ಕೊಡ್ತವ್ರೆ. ಕ್ಯಾರೆಟು ಬೀಟ್ರೋಟು ಇವಾಗ ಉಪ್ಪು ಹಾಕ್ಕೊತವ್ರೆ. ಇವಾಗ ಇದಕ್ಕೇ ಟೊಮೊಟೊ ಹಾಕ್ಕೊತಿದ್ದಾರೆ. ಒಂದು ಮಾತ್ರ ಹಾಕ್ಕೊಡಿ ಟೊಮೊಟೊ. ಇವಾಗ ಮೇಲ್ಗಡೆ ಸ್ವಲ್ಪ ಸರಿಗೆ ಕಾಳೆಲ್ಲ ತೊಳೆದು ಒಣಗಾಕೋಣ ಅಂತ ಮೇಲೆ ಬಂದಿದ್ದೀವಿ. ಪಾಪುನು ಇಲ್ಲಿ ಆಟ ಆಡ್ತಾವನು. ಇಲ್ಲ ಯಾಕೋ ನೆನ್ನೆ ಸ್ವಲ್ಪ ಹೊತ್ತು ಹಾಕಿದ್ವಿ, ಇವತ್ತೊಂದು ಸ್ವಲ್ಪ ಹಾಕ್ತಾಯಿದ್ದೀವಿ. ಸಂಜೆ ಆಗಿತ್ತು. ನಾನು ದೇವಿಗೆ ಹೂವು ಎಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ಕೊತಾ ಇದ್ದೀನಿ. ಪ್ರಸಾದ ಎಲ್ಲ ತಂದಿದ್ರಲ್ಲ ಶಬರಿಮಲೆಯಿಂದ, ಪೂಜೆ ಮಾಡಿ ಎಲ್ರಿಗೂ ಪ್ರಸಾದ ಹಂಚಿದ್ದೆ. ಅಲ್ಲಿಂದ ತಂದಿರೋ ತುಪ್ಪದಲ್ಲಿ ನಾನು ಬೆಲ್ಲನ ಮಾಡ್ಕೊಂಡಿದ್ದೆ. ಪ್ರಸಾದ ಮಾತ್ರ ತುಂಬ ರುಚಿಯಾಗಿ ಬಂದಿತ್ತು. ದೇವ್ರ ಹೆಸರಲ್ಲಿ ಪ್ರಸಾದ ಮಾಡ್ತೀವಿ ಅಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಆ ವಿಡಿಯೋನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. SRK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.